ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಪತ್ನಿ ಇತ್ತೀಚೆಗೆ ನಿಧನರಾದ ಚೆನ್ನಮ್ಮ ಅವರಿಗೆ ರಾಯಚೂರಿನಲ್ಲಿ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಈ ವೇಳೆ ಅವರ ವ್ಯಕ್ತಿತ್ವ, ಸರಳತೆ ಹಾಗೂ ದೇವೇಗೌಡರ ರಾಜಕೀಯ ಬದುಕಿನಲ್ಲಿ ಮಹತ್ವದ ಪಾತ್ರವನ್ನು ನಾಯಕರು ಸ್ಮರಿಸಿದರು. ರಾಯಚೂರು ನಗರದ ಖಾಸಗಿ ಹೋಟೆಲ್ನಲ್ಲಿ ಜೆಡಿಎಸ್ ಪಕ್ಷದ ವತಿಯಿಂದ ಚೆನ್ನಮ್ಮ ಅವರ ಶ್ರದ್ಧಾಂಜಲಿ ಸಭೆ ನಡೆಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ. ವಿರೂಪಾಕ್ಷಿ, ಮಾಜಿ ಪ್ರಧಾನಿ ದೇವೇಗೌಡರ ವೈಯಕ್ತಿಕ ಹಾಗೂ ರಾಜಕೀಯ ಸಾಧನೆಯಲ್ಲಿ ಚೆನ್ನಮ್ಮ ಅವರ ಕೊಡುಗೆ ಅಪಾರವಾಗಿತ್ತು. ಅವರನ್ನು ಕಳೆದುಕೊಂಡಿರುವುದು ದೇವೇಗೌಡರ ಕುಟುಂಬಕ್ಕೆ ಮಾತ್ರವಲ್ಲ, ಇಡೀ ಕರ್ನಾಟಕದ ಜನತೆಗೆ ತುಂಬಲಾರದ ನಷ್ಟವಾಗಿದೆ ಎಂದು ಹೇಳಿದರು. ಪಕ್ಷದ ಕಾರ್ಯಾಧ್ಯಕ್ಷ ಎನ್. ಶಿವಶಂಕರ್ ಮಾತನಾಡಿ, ಭೇಟಿ ನೀಡಿದ ಪ್ರತಿಯೊಬ್ಬರ ಕುಶಲೋಪರಿ ವಿಚಾರಿಸಿ ತಮ್ಮ ಕೈಯಿಂದಲೇ ಊಟ ಬಡಿಸುವ ತಾಯ್ತನದ ಗುಣ ಚೆನ್ನಮ್ಮ ಅವರಲ್ಲಿ ಇತ್ತು. ಅವರ ಅಗಲಿಕೆ ರಾಜ್ಯಕ್ಕೆ ದೊಡ್ಡ ನಷ್ಟವಾಗಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಪಕ್ಷದ ವಿವಿಧ ಪದಾಧಿಕಾರಿಗಳು ಹಾಗೂ ಮುಖಂಡರು ಭಾಗವಹಿಸಿ ಚೆನ್ನಮ್ಮ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಗೌರವ ನಮನ ಅರ್ಪಿಸಿದರು. ಸೈಡ್ಲಿಂದ ಹೋಗ್ರಿ. ಹಾಕಿದವ್ರು ಬರ್ರಿ ಈ ಕಡೆ. ತಾಯಿಯನ್ನು ಕಳ್ಕೊಂಡಿರ್ತಕ್ಕಂಥ ಕರ್ನಾಟಕದ ಜನತೆ ಸ್ವಂತ ಎತ್ತ ತಾಯಿಯನ್ನು ಕಳ್ಕೊಂಡಿದ್ದೀವಿ ಅನ್ನೋ ಮಟ್ಟಿಗೆ ಮಾತಾಡ್ತಕ್ಕಂಥದ್ದು ನೋಡಿದರೆ ಎಲ್ಲ ಪಕ್ಷಗಳು ಪಕ್ಷಭೇದವನ್ನು ಮರೆತು ಚೆನ್ನಮ್ಮವರ ನೆನಪು ಮಾಡಿಕೊಳ್ತಕ್ಕಂಥದ್ದು ನೋಡಿದರೆ ಅವರ ಕೆಲಸ ಎಂಥದ್ದಾಗಿತ್ತು ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಆಲೋಚನೆ ಮಾಡಬೇಕಾಗಿದೆ. ಗಂಡನ ಸಾಧನೆಯ ಹಾದಿಯಲ್ಲಿ ಹೆಂಡತಿಯ ಪಾತ್ರ ಬಹಳ ದೊಡ್ಡದು, ಬಹು ದೊಡ್ಡದು ಅಂತಕ್ಕಂಥದ್ದು ನಾವೆಲ್ಲ ಕಡೆ ಕೇಳ್ತಿದ್ವಿ. ಅದು ಎಲ್ಲ ಸಂದರ್ಭಗಳಲ್ಲೂ ಕೂಡ ಒಬ್ಬ ಗಂಡ, ಒಬ್ಬ ಮನುಷ್ಯ ಏನೇ ಸಾಧನೆ ಮಾಡಿದರೂ ಕೂಡ ಅದರಿಂದ ಅವರು ಹೆಂಡತಿ, ಅವರ ಪತ್ನಿ, ಅವರ ಕೈ ಹಿಡಿದವರು ಇದ್ದಾರೆ ಅಂತಕ್ಕಂಥದ್ದನ್ನು ನಾವು ಹೇಳ್ತಾ ಇದ್ವಿ. ಆದರೆ ಇವತ್ತು ಚೆನ್ನಮ್ಮ ಅಜ್ಜಿಯವರ ಸಾಧನೆ, ಅವರು ಮನೆಗೆ ಭೇಟಿ ಕೊಡ್ತಕ್ಕಂಥ ಯಾವುದೇ ಒಬ್ಬ ಕಾರ್ಯಕರ್ತನಲ್ಲಿ ಅವರು ತೋರ್ತಕ್ಕಂಥ ಪ್ರೀತಿ, ವಿಶ್ವಾಸ, ಅವರು ಕೊಡ್ತಕ್ಕಂಥ ಎಲ್ಲನೂ ಕೂಡ ಇವತ್ತು ಕರ್ನಾಟಕದ ಜನತೆ ನೆನಪು ಮಾಡಿಕೊಳ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಅವರ ಅಂತಿಮ ಸಂಸ್ಕಾರ ಹೆಚ್ಚು ಕಡಿಮೆ ಕರ್ನಾಟಕದ ಎಲ್ಲ ಪಕ್ಷಗಳ ನಾಯಕರುಗಳು ಭಾಗವಹಿಸಿ ಅವರನ್ನು ನೆನಪು ಮಾಡಿಕೊಂಡಿರ್ತಕ್ಕಂಥದ್ದು. ಅವ್ರ ಮನೆಯಲ್ಲಿ ಅವ್ರ ಕೈಯಿಂದ ನಾವು ಊಟ ಮಾಡಿದ್ದೀವಿ ಅಂತಕ್ಕಂಥದ್ದು. ನಾನು ಸುಮಾರು 7-8 ಸಲ ಆ ತಾಯಿಯ ಕೈಯಿಂದ ಊಟ ಮಾಡಿದೆ. ಭಾಳಷ್ಟು ನೆನಪುಗಳು ಬರ್ತಕ್ಕಂಥದ್ದು. ಹೆಣ್ಣು ಅಂದರೆ ಆ ಮನೆಯ ಗೌರವ, ಘನತೆಯನ್ನು ಹೆಚ್ಚಿಸ್ತಕ್ಕಂಥ ಕೆಲಸ ಮಾಡಬೇಕನ್ನೋದ್ರಲ್ಲಿ ಇವರು ಎಲ್ಲರಿಗಿಂತ ಅತಿ ಹೆಚ್ಚು ಮಟ್ಟದಲ್ಲಿ ಚೆನ್ನಮ್ಮಾಜಿಯವರು ಹೆಣ್ಣಿನ ಕುಲಕ್ಕೆ ಒಂದು ಕೀರ್ತಿ, ಆದರ್ಶಪ್ರಾಯವಾಗಿರ್ತಕ್ಕಂಥವ್ರು. ನಾವು ನೋಡಿದ್ವಿ, ಭಾಳಷ್ಟು ಹೆಣ್ಮಕ್ಳನ್ನ ನೋಡ್ತಾ ಇದ್ದೀವಿ. ಬಟ್ ಆ ಹೆಣ್ಣಿನ ಕುಲಕ್ಕೆ ಒಂದು ಕೀರ್ತಿಯನ್ನು ತಂದುಕೊಟ್ಟಿರ್ತಕ್ಕಂಥದ್ದು ಚೆನ್ನಮ್ಮಾಜಿಯವರು. ಇವತ್ತು ಅವರನ್ನು ನಾವೆಲ್ಲರೂ ಕೂಡ ಕಳ್ಕೊಂಡಿದ್ದೀವಿ. ಅದರಲ್ಲಿ ಎಸ್ಪೆಷಲ್ ಆಗಿ ನಮ್ಮ ಮಾಜಿ ಪ್ರಧಾನಮಂತ್ರಿಗಳು, ನಾನು ಇಷ್ಟು ಅನ್ಯೋನ್ಯವಾದಂಥ ಗಂಡ ಹೆಂಡತಿನ ನಾನು ಎಲ್ಲಿ ಕೂಡ ನೋಡಿದ್ದೆ, ಎಲ್ಲಿ ಕೂಡ ನೋಡೋಕ್ಕಾಗಲ್ಲ. ಅದು ಎಂಥ ಅಂತಂದ್ರೆ ಇಬ್ಬರು ವೀಲ್ ಚೇರ್ನಲ್ಲಿ ಹೋಗ್ತಾ ವೀಲ್ ಚೇರ್ನಲ್ಲಿ ಕುಂತ್ಕೊಂಡು ಮುದ್ದು ತುತ್ತನ್ನು ತಿನ್ನಿಸ್ತಕ್ಕಂಥದ್ದು, ಕಾಲನ್ನು ಮುಗ್ತಕ್ಕಂಥದ್ದು. ಶ್ರದ್ಧಾಂಜಲಿಯಲ್ಲಿ ಭಾಗವಹಿಸಿದ ಮುಖ್ಯ ಏನಂತಂದರೆ, ಅವರು ಅತಿಥಿ ಸತ್ಕಾರ ಮಾಡೋದಲ್ಲಿ ನಂಬರ್ 1. ಯಾರೇ ಬರಲಿ, ಸಾಮಾನ್ಯ ಜನರು ಬಂದ್ರೂ ಅವರಿಗೆ ಟಿಫನ್ ಮಾಡಿ ಕಳಿಸೋದು. ಮತ್ತು ಕೆಲವರು ಬಡವರು ಊರಿಂದ ಬಂದಿದ್ದವರಿಗೆ ದುಡ್ಡಿಲ್ಲ ಅಂತಂದರೆ ತಾವೇ ಮನೆ ಹಿಂದ್ಗಡೆ ಕರೆದು ದುಡ್ಡು ಕೊಡುವಂಥ ಹಲವಾರು ಸಂದರ್ಭಗಳನ್ನು ನೋಡಿದ್ವಿ.
ಇವತ್ತು ಇಂದಿನ ದಿನಗಳಲ್ಲಿ ದಾಂಪತ್ಯ ಜೀವನ ಏನಾಗಿದೆ ಅಂದರೆ ಇಂದಿನ ಯುವಕರು ಅವರನ್ನು ಮಾದರಿಯಾಗಿ ತಗೋಬೇಕು. ಯಾಕಂದರೆ ಮದುವೆಯಾಗಿ ಕೇವಲ 5 ವರ್ಷ 6 ವರ್ಷಕ್ಕೆ ಜಗಳ ಆಡ್ತಾರೆ, ಪ್ರೀತಿ ಇರಲ್ಲ. ಆದರೆ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರ ದಂಪತಿ ಸುಮಾರು 72 ವರ್ಷ ಅವರ ಜೊತೆಯಾಗಿರುವಂಥ ಜೀವನ. ಪ್ರೀತಿ ಎಷ್ಟು ಮಾಡ್ತಾಯಿದ್ರು ಅಂದರೆ ನಮಗೆ ಸ್ವಂತ ಕಣ್ಣೀರು ಬಂದಿರೋದ್ರ ಸಂದರ್ಭ ಏನಂತಂದರೆ, ದೇವೇಗೌಡರವ್ರ ಹಾಸ್ಪಿಟ್ಲಿಗೆ ಕೊನೆ ದಿನಗಳಿಗೆ ಅಡ್ಮಿಟ್ ಆದಾಗ ಅವ್ರು ಹೋಗಿ ಉಪ್ಪಿಟ್ಟು ತಿನ್ನಿಸಿ ನನ್ನ ಸಲಗಾದರೂ ನನ್ನ ಜೊತೆ ಇರಬೇಕಾದ್ರೂ ನೀವು ಉಪ್ಪಿಡ್ತೀನಿ ಅಂತ ಹೇಳ್ತಾರಲ್ಲ, ಅದು ನಮ್ಗೆ ನೋಡಿ ಅದು ದುಃಖ ಭಾಳ ಆಗುತ್ತೆ. ಯಾಕಂತಂದರೆ ಒಬ್ಬ ಹೆಣ್ತಿನ ಎಷ್ಟು ಈ ವಯಸ್ಸಿನಲ್ಲಿ ಪ್ರೀತಿ ಮಾಡೋದಂತಂದರೆ ಇಡೀ ಕರ್ನಾಟಕಕ್ಕೆ ತೋರಿಸಿದಂಥ ಏಕೈಕ ವ್ಯಕ್ತಿ ಯಾರಂತಂದರೆ ಮಾಜಿ ಪ್ರಧಾನಿ ದೇವೇಗೌಡರು ಅಂತ ನಾನು ಈ ಸಂದರ್ಭ ಹೇಳ್ತೀನಿ. ಯಾಕಂತಂದರೆ ಕೇವಲ ದಾಂಪತ್ಯಗಳು ಮದುವೆ ಆಗೋದು ಯಾಕೆಂದ್ರೆ ಕೆಲಸ ಮಾಡುವಂಥ ಒಂದು ಸಂಗಾತಿ ಅಲ್ಲ. ಒಬ್ಬ ಮಾಜಿ ಪ್ರಧಾನಿಯಾಗಿ ಒಬ್ಬ ಮುಖ್ಯಮಂತ್ರಿಯಾಗಿ ಎಲ್ಲ ಹುದ್ದೆಯಲ್ಲಿ ಹೋದ್ರೂ ಆದರೆ ತನಗೆ ಕುಟುಂಬಕ್ಕೆ ತನ್ನ ಹೆಂಡತಿಗೆ ಗೌರವ ಕೊಡುವಂಥ ಅತ್ಯುತ್ತಮ ಕೆಲಸ ಅದನ್ನು ಇಡೀ ನಮ್ಮ ಇದಕ್ಕೆ ತೋರಿಸಿಕೊಟ್ಟಿದ್ದಾರೆ. ಇವತ್ತು ನಾವೆಲ್ಲರೂ ಇವತ್ತೇನು ಶ್ರದ್ಧಾಂಜಲಿ ಸಭೆಯಲ್ಲಿ ನಾವು ಸೇರಿದ್ದೀವಿ. ಎಲ್ಲರೂ ನಾವು ಬೇಡಿಕೊಳ್ಳೋದೇನಂತಂದರೆ, ದೇವೇಗೌಡರು ಮಾಜಿ ಪ್ರಧಾನಿ ಅವರಿಗೆ ಭಾಳ ಮನಸ್ಸಿಗೆ ಹಚ್ಕೊಂಡಿದ್ದರು. ಆದರೆ ಅವರಿಗೆ ಆ ಭಗವಂತನು ಶಕ್ತಿ ಕೊಡಲಿ, ಧೈರ್ಯ ತುಂಬಲಿ. ನಾವೆಲ್ಲರೂ ಇವತ್ತು ಶ್ರದ್ಧಾಂಜಲಿ ಸಭೆಯಲ್ಲಿ ಭಾಗವಹಿಸಿ ನಾವು ಆ ಪ್ರಾರ್ಥನೆ ಏನು ಮಾಡೋದಂತಂದರೆ, ಮುಖ್ಯವಾಗಿ ನಮ್ಮ ಮಾಜಿ ಪ್ರಧಾನಿಗೆ ದೇವೇಗೌಡರಿಗೆ ಧೈರ್ಯ ಬರಲಿ, ಶಾಂತಿ ಬರಲಿ ಅಂತ ಹೇಳ್ತಾ, ಮತ್ತು ನಮ್ಮ ಕುಟುಂಬದ ಎಲ್ಲ ಸದಸ್ಯರು ಏನಿವತ್ತು ಸೇರಿ ಅವರ ಆತ್ಮಕ್ಕೆ ಶಾಂತಿ ಮಾಡಿದ್ದಾರೆ, ಅವರ ಪಾರ್ಥಿವ ಶರೀರದಲ್ಲಿ ಭಾಗವಹಿಸಿದ್ದು, ಮೆರವಣಿಗೆಯಲ್ಲಿ ಭಾಗವಹಿಸಿದ್ದು ಅವರಿಗೆಲ್ಲರಿಗೂ ಅನಂತಗಳ ಧನ್ಯವಾದ ತಿಳಿಸಿ, ವೈಯಕ್ತಿಕವಾಗಿ ನಾನು ಅವರ ಭಾಳಷ್ಟು ಅವ್ರು ಇನ್ನೂ ಗಟ್ಟಿಯಾಗಿ ಇನ್ನೂ ಮುಂದಿನ ಎಲೆಕ್ಷನ್ ತನಕ ಅವ್ರ ಕೈ ಮೇಲೆ ಎಲೆಕ್ಷನ್ ನಡಿಬೇಕಾಗ್ಯದ. ಈಗ ಅದಕ್ಕೆ ದೈವ ಅವ್ರಿಗೆ ಇನ್ನೂ ಗಟ್ಟಿಗಿರಲಿ, ಧೈರ್ಯ ಬರಬೇಕು, ಅವ್ರಿಗೆ ಧೈರ್ಯ ತುಂಬಬೇಕು. ಕುಮಾರಣ್ಣನ ದೈವ ತುಂಬಬೇಕು, ರೇವಣ್ಣ ಸಾಬ್ರಿಗೂ ದೇವರು ಒಳ್ಳೆಯ ಶಕ್ತಿ ಕೊಡಲಿ ಅಂತೇಳಿ ನನ್ನ 2 ಮಾತು ಮಾತಾಡೋಕ್ಕೆ ಅವಕಾಶ ಮಾಡಿ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಕೂಡಲೇ ರಾಷ್ಟ್ರೀಕೃತ ಬ್ಯಾಂಕ್, ಸಹಕಾರ ಬ್ಯಾಂಕ್ ಮತ್ತು ಖಾಸಗಿ ಹಣಕಾಸು ಸಂಸ್ಥೆಗಳಿಗೆ ಪ್ರಸ್ತುತ ಮತ್ತು ಇಂದಿನ ವರ್ಷದ ಕೃಷಿ ಸಾಲವನ್ನು ಮನ್ನಾ ಮಾಡಬೇಕು ಮತ್ತು ಆ ಹಿಂದಿನ ವರ್ಷದ ಆಚೆ ಪಡೆದಿರುವ ಎಲ್ಲ ಕೃಷಿ ಸಾಲಕ್ಕೆ 2 ವರ್ಷಗಳು ಬಡ್ಡಿ ಹೋರಾಡಿಸಬೇಕು, ಹಾಕಬಾರದೆಂದು ಆದೇಶ. ಬೆಳೆ ವಿಮೆಯಲ್ಲಿರುವ ಗೊಂದಲವನ್ನು ನಿರ್ವಹಣೆ ಮಾಡಬೇಕು. ಜಿಲ್ಲೆಯ ರೈತರ ಸಂಪೂರ್ಣ ಸಾಲ ಮನ್ನಾ, ಬರಗಾಲ ಘೋಷಣೆ ಹಾಗೂ ಬಿಡದಿ ರೈತರ ಹೋರಾಟಕ್ಕೆ ಬಲವಂತ ಭೂ ಸ್ವಾಧೀನ ಕೈಬಿಡಬೇಕೆಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮುಖಂಡರು ಇಂದು ಪ್ರತಿಭಟನೆ ನಡೆಸಿದರು. ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ರಾಜ್ಯ ತಕ್ಷಣವೇ ಬರ ಪರಿಹಾರ ನೀಡುವ ಮೂಲಕ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕೆಂದು ಆಗ್ರಹಿಸಲಾಯಿತು. ರೈತರ ಬಲವಂತದ ಭೂ ಸ್ವಾಧೀನ ಪ್ರಕ್ರಿಯೆ ನಿಲ್ಲಿಸಬೇಕು, ಭೂ ಸುಧಾರಣೆ ಕಾಯ್ದೆಗೆ ತಂದಿರುವ ತಿದ್ದುಪಡಿಯನ್ನು ಕೈಬಿಡಬೇಕು. ಇಡೀ ರಾಷ್ಟ್ರದಲ್ಲಿ ಬರ ಬರುವುದು ನಿಶ್ಚಯವಾಗಿರುವ ಕಾರಣ ಯಾವುದೇ ತಡ ಮಾಡದೆ ತ್ವರಿತವಾಗಿ SDRF, NRF ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಾಮೂಹಿಕ ನಾಯಕತ್ವದ ಕರ್ನಾಟಕ ರಾಜ್ಯ ರೈತ ಸಂಘ ರಾಯಚೂರು ಜಿಲ್ಲೆ ಇವತ್ತೇನು ಒಂದು ಹೋರಾಟ ಹಮ್ಮಿಕೊಂಡಿತ್ತು. ಈ ಹೋರಾಟದ ವಿಶೇಷತೆ ಏನಂತ ಅಂತಂದರೆ, ಈ ಹಿಂದೆ ನಮ್ಮ ನರಗುಂದ ರೈತರು ಹುತಾತ್ಮರಾಗಿ ಇವತ್ತಿಗೆ 46 ವರ್ಷ ಆಯಿತು. ಅವರ ಒಂದು ನೆನಪಿನ ಒಂದು ಗೋಲಿಬಾರಿಗೆ ಮಡಿದಂಥ ಬಸಪ್ಪ ನಕ್ಕುಂಡಿ, ಈರಣ್ಣ ಕೊಟ್ಟಿಕೊಪ್ಪ ಅವರು ಇವತ್ತಿಗೆ 46 ವರ್ಷ ಆಯಿತು ಅವರು ಸತ್ತು. ಅವರ ಒಂದು ಶ್ರದ್ಧಾಂಜಲಿಯನ್ನು ಹಮ್ಮಿಕೊಳ್ಳುವ ಮೂಲಕ ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಒಂದು ಜಿಲ್ಲಾಧಿಕಾರಿಗೆ ಒಂದು ಮನವಿ ಮುಖಾಂತರ ಮನವಿ ಕೊಟ್ಟು ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಿ, ಇವತ್ತಿನ ರಾಯಚೂರು ಜಿಲ್ಲೆಯಲ್ಲಿ ಆಗ್ತಕ್ಕಂಥ ಅನ್ಯಾಯ ಮತ್ತು ಇವತ್ತು ಮಲತಾಯಿ ಧೋರಣೆಯನ್ನು ಸರ್ಕಾರ ಮಾಡ್ತಾ ಇದೆ. ಇವತ್ತಿನ ದಿನ ಜಿಲ್ಲೆಯಲ್ಲಿ ಸುಮಾರು ಬರಗಾಲ, ಇವತ್ತು ಇಡೀ ರಾಜ್ಯವೇ ಬರಗಾಲ ಆಗಿದೆ. ಇವತ್ತು ಬರಗಾಲಕ್ಕೆ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಯಾವುದೇ ಒಂದು ಕ್ರಮ ಕೈಗೊಂಡಿಲ್ಲ. ತಕ್ಷಣವೇ ಕರ್ನಾಟಕವನ್ನು ಕೂಡಲೇ ಎಲ್ಲ ತಾಲೂಕು ಎಲ್ಲ ಜಿಲ್ಲೆಗಳನ್ನು ಬರಗಾಲ ಎಂದು ಘೋಷಣೆ ಮಾಡಬೇಕು ಮತ್ತು ಬೆಳೆ ವಿಮೆಯನ್ನು ಯಾವುದೇ ಇದಿಲ್ಲದೆ ರೈತರಿಗೆ ಗೊಂದಲವಿಲ್ಲದೆ ಒಂದು ಬೆಳೆ ವಿಮೆಯನ್ನು ತುಂಬಿಕೊಳ್ಳಕ್ಕೆ ಇವತ್ತು ಅನುವು ಮಾಡಿಕೊಡಬೇಕು. ಮತ್ತು ಜಿಲ್ಲೆಯಲ್ಲಿ ಇವತ್ತೇನು ಕರೆಂಟು ಕಣ್ಣು ಮುಚ್ಚಾಲೆ ಆಟ ಆಡ್ತಾ ಇದೆ. ಇವತ್ತು ಮಳೆ ಇಲ್ಲ ಮತ್ತು ಸರಿಯಾಗಿ ಕರೆಂಟ್ ಕೊಡ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಎಲ್ಲ ಜೆಸ್ಕಾಂ ಅಧಿಕಾರಿಗಳಿಗೆ ತಕ್ಷಣವೇ 12 ತಾಸು ವಿದ್ಯುತ್ತನ್ನು ರೈತರಿಗೆ ಕೊಡಬೇಕಂತಂದು ಹೇಳುತ್ತಾ, ಮತ್ತು ಅದೇ ರೀತಿಯಾಗಿ ನಮ್ಮ
ಬೆಂಗಳೂರು ಪಕ್ಕದಲ್ಲಿ ಬಿಡದಿ ರೈತರಿಗೆ ಭೂ ಸ್ವಾಧೀನವನ್ನು ಮಾಡಿಕೊಳ್ತಾ ಇದ್ದಾರೆ. ಆ ಭೂ ಸ್ವಾಧೀನವನ್ನು ತಕ್ಷಣವೇ ಕೈಬಿಡಬೇಕಂತಂದೇಳಿ ಇಡೀ ರಾಜ್ಯ ವ್ಯಾಪ್ತಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಮನವಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಇವತ್ತು ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ತಮ್ಮ ಹೆಸರು ಸರ್? ನನ್ನ ಹೆಸರು ನರಸಪ್ಪ ಯಾದವ್, ಒಕ್ಕರಾಣಿ. 21ರಂದು ಸುಮಾರು 46 ವರ್ಷ ಆಯಿತು. ಅವರಗುಂದಿ ಮತ್ತು ನಲಗುಂದಿಯಲ್ಲಿ ರೈತರ ಹೋರಾಟ ಸಮಸ್ಯೆಯಲ್ಲಿ ಅಧಿಕಾರಿಗಳು ಗೋಲಿಬಾರ್ ಮಾಡಿ, ಹಾಗಾಗಿ ಇವತ್ತು ರೈತರ ಅಭೂತವಾಗಿ ಸಂಘವಾಗಿ ಇಲ್ಲಿ ಹಮ್ಮಿಕೊಂಡಿದ್ದು ರೈತರ ತಾಲೂಕಿನಲ್ಲಿ. ಹಾಗೆ ಮತ್ತು ಸರ್ಕಾರ ಸಾಲ ಮನ್ನಾ ಆಗಿ ಇದುವರೆಗಾಗಿ ಯಾವುದೂ ಕೆಲಸನೂ ಮಾಡಿಲ್ಲ. ಮತ್ತು ಬೆಳೆಗಳನ್ನು ಒಣಗುವ ಪರಿಸ್ಥಿತಿಗಳು ಇದ್ದಾವೆ. ಆದರೂ ಯಾವುದೂ ಅಧಿಕಾರಿಗಳು ಇದುವರೆಗಾಗಿ ವೀಕ್ಷಣೆಯೂ ಬಂದಿಲ್ಲ. ಹಾಗಾಗಿ ಈಗ ಸರ್ಕಾರಕ್ಕೆ ನಾವು ಮನವಿ ಪತ್ರವನ್ನು ತರಿಸೋದು ಏನೆಂದರೆ ಈ ಎಲ್ಲ ಪರಿಹಾರ ಮತ್ತು ಸಾಲ ಮನ್ನಾ ತಕ್ಷಣವೇ ಬಿಡುಗಡೆ ಮಾಡಬೇಕೆಂದು ತಮ್ಮಲ್ಲಿ ನಾವು ಕೇಳ್ಕೊಳ್ತೀವಿ. ತಮ್ಮ ಹೆಸರು? ರಮೇಶ್ ಗಣದ. ಮಂತ್ರಾಲಯ ಬಳಿ ಭೀಕರ ಅಪಘಾತ. ಮಂಗಳೂರು ಮೂಲದ ಉದ್ಯಮಿ ಸ್ಥಳದಲ್ಲಿ ಸಾವು. ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ದರ್ಶನಕ್ಕೆ ತೆರಳುತ್ತಿದ್ದ ವೇಳೆ ಘಟನೆ. ಆಂಧ್ರದ ಎಮ್ಮಿಗನೂರು ಬಳಿ ರಸ್ತೆ ಡ್ರೈವರ್ಗೆ ಕಾರು ಡಿಕ್ಕಿ ಹೊಡೆದಿದೆ. ತಿರುಪತಿಯಿಂದ ಮಂತ್ರಾಲಯಕ್ಕೆ ದರ್ಶನಕ್ಕೆ ತೆರಳುತ್ತಿದ್ದ ವೇಳೆ ತಡರಾತ್ರಿ ಘಟನೆ. ಮಂಗಳೂರು ಮೂಲದ ಉದ್ಯಮಿ ರವಿ ಶೆಟ್ಟಿ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ. ಕಾರಿನಲ್ಲಿದ್ದ 4 ಗಂಭೀರ ಗಾಯಗಳಾಗಿವೆ. ಗಾಯಾಳುಗಳನ್ನು ಎಮ್ಮಿಗನೂರು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದೆ. ಮಂತ್ರಾಲಯ ಪೊಲೀಸರು ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿದ್ದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ರಾಯಚೂರು ಮಹಾನಗರ ಪಾಲಿಕೆ ನಗರದ ಮೂಲಕ ಸೌಕರ್ಯವನ್ನು ಹೆಚ್ಚಿನ ಆದ್ಯತೆ ನೀಡುವ ಮೂಲಕ ನಾಗರಿಕರಿಗೆ ಸುರಕ್ಷಿತ ಹಾಗೂ ಸ್ವಚ್ಛ ವಾತಾವರಣ ಕಲ್ಪಿಸಬೇಕು ಎಂದು ಜಿಲ್ಲಾ ಹಿರಿಯ ನಾಗರಿಕರ ಸಮಿತಿಯ ಸಂಚಾಲಕ ಅಮರೇಗೌಡ ಪಾಟೀಲ್ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ರಾಯಚೂರು ನಗರ ವೇಗವಾಗಿ ಅಭಿವೃದ್ಧಿಯಾಗುತ್ತಿರುವ ಹಿನ್ನೆಲೆಯಲ್ಲಿ ನಾಗರಿಕರ ಮೂಲಭೂತ ಅಗತ್ಯಗಳಿಗೆ ಆದ್ಯತೆ ನೀಡಬೇಕಾಗಿದೆ ಎಂದು ಹೇಳಿದರು. ನಗರವನ್ನು ಮಾದರಿ ನಗರವನ್ನಾಗಿ ರೂಪಿಸಲು ನಗರಸಭೆ ತಕ್ಷಣವೇ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಒತ್ತಾಯಿಸಿದರು. ನಗರದ ಎಲ್ಲೆಡೆ ಇರುವ ಸ್ಪೀಡ್ ಬ್ರೇಕರ್ಗಳನ್ನು ಭಾರತೀಯ ಮಾನದಂಡಗಳ ಪ್ರಕಾರ ವೈಜ್ಞಾನಿಕವಾಗಿ ನಿರ್ಮಿಸಿ ಅವುಗಳಿಗೆ ಬಿಳಿ ಬಣ್ಣದ ಗುರುತು ಹಾಗೂ ಮುನ್ನೆಚ್ಚರಿಕೆ ಸೂಚನಾ ಫಲಕಗಳನ್ನು ಅಳವಡಿಸಬೇಕು ಎಂದು ಆಗ್ರಹಿಸಿದರು. ಪ್ರಮುಖ ರಸ್ತೆಗಳಲ್ಲಿ ಉತ್ತಮ ಗುಣಮಟ್ಟದ ಬೀದಿ ದೀಪಗಳನ್ನು ಅಳವಡಿಸಿ ಅವುಗಳ ನಿರಂತರ ನಿರ್ವಹಣೆ ಮಾಡಬೇಕು ಎಂದರು. ವಾದಚಾರಿಗಳ ಸುರಕ್ಷತೆಗಾಗಿ ಗುಂಡಿ ತಗ್ಗುಗಳಿಲ್ಲದ ಸಮತಟ್ಟದ ಫುಟ್ಪಾತ್ಗಳನ್ನು ನಿರ್ಮಿಸಬೇಕು. ಎಲ್ಲ ವಾರ್ಡ್ಗಳಿಗೆ ನಿರಂತರ ಶುದ್ಧ ಕುಡಿಯುವ ನೀರು ಪೂರೈಕೆ ಮಾಡಿ ಅತಿವೃಷ್ಟಿ ಹಾಗೂ ಅನಾವೃಷ್ಟಿ ಸಮಸ್ಯೆಗಳನ್ನು ಎದುರಿಸಲು ನೀರು ನಿರ್ವಹಣಾ ಯೋಜನೆ ಜಾರಿಗೊಳಿಸಬೇಕು. ಸೇವೆ ಸಲ್ಲಿಸಬೇಕನ್ನೋ ಉದ್ದೇಶಕ್ಕಾಗಿ ಎಲ್ಲರೂ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ನಾವು ಬಂದಿದ್ದೇವೆ. ಮುಖ್ಯ ಬೇಡಿಕೆಗಳು ಒಂದು ಇಲಾಖಾವಾರ ನಮ್ಮ ರಾಯಚೂರು ನಗರದಲ್ಲಿ ಎಷ್ಟು ಇಲಾಖೆಗಳಿದಾವೆ ಆ ಇಲಾಖೆಗೆ ಸಂಬಂಧಿಸಿರ್ತಕ್ಕಂಥ ಸಮಸ್ಯೆಗಳನ್ನು ತೆಗೆದುಕೊಂಡು ಮುಖ್ಯಸ್ಥರಲ್ಲಿ ನಾವು ಮನವಿ ಮಾಡಿಕೊಡುತ್ತೇವೆ. ಈಗ ನಾವು ಮೊದಲನೇದೇನಂತಂದ್ರೆ ಈ ಕಾರ್ಪೊರೇಷನ್ ನಗರ ಪಾಲಿಕೆ ಆಯುಕ್ತರನ್ನ ಇವತ್ತು ನಾವು ಭೇಟಿಯಾಗಿದ್ದೇವೆ. ಅದರಲ್ಲಿ ಇಂಪಾರ್ಟೆಂಟ್ ಅಂದರೆ ಈ ವೈಜ್ಞಾನಿಕ ಸ್ಪೀಡ್ ಬ್ರೇಕರ್ಗಳು ಈಗ ಹೆಂಗೆ ಆಗ್ಬಿಟ್ಟು ಅಂದ್ರೆ ಮನಸ್ಸಿಗೆ ಬಂದಂಗೆ ಗೋಡೆ ಕಟ್ಟಿಸಿದಂಗೆ ಕಟ್ಟಿಸ್ಬಿಟ್ಟಾರೆ. ಆ ದಿಶೆಯಲ್ಲಿ ಅದರಿಂದ ಭಾಳ ಚಾಲಕರಿಗೆ ಎಲ್ಲರಿಗೂ ನಮಗೂ ನಿಮಗೂ ಭಾಳ ಸಮಸ್ಯೆ ಇದೆ. ಅದನ್ನು ಅವ್ರು ಏನು ಮಾಡಬೇಕಂದ್ರೆ ವೈಜ್ಞಾನಿಕವಾಗಿ ಮಾಡಬೇಕು. ಅದು ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಅದರಂತೆ ಎಲ್ಲಿ ಸ್ಪೀಡ್ ಬ್ರೇಕರ್ಸ್ ಇರ್ತಾವ ಅಲ್ಲಿ ವೈಟ್ ಪೇಂಟ್ ಹಚ್ಚೋದು ಅಂದರೆ ಬರಕಾಲಕ್ಕೆ ಅವರಿಗೆ ಕಾಣಿಸ್ತವೆ. ಒಮ್ಮೆ ಮೇಲೆ ಬಂದು ಎಷ್ಟೋ ಅನಾಹುತಗಳು ಜರುಗಿವೆ ನಗರದಲ್ಲಿ. ಎಸ್ಪೆಷಲಿ ಅಗ್ರಿಕಲ್ಚರ್ ಕಾಲೇಜ್ ಮುಂದೆ ಅನೇಕ ಆಕ್ಸಿಡೆಂಟ್ಗಳಾಗಿವೆ. ಅದ್ರ ಸಲುವಾಗಿ ಎಲ್ಲಿ ಬೇಕಾದ್ರೆ ಮನುಷ್ಯ ಬಂದಂಗೆ ಅಲ್ಲಿ ಗೋಡೆ ಕಟ್ಟಿಸುವ ಅಲ್ಲ. ಸ್ಪೀಡ್ ಬ್ರೇಕರ್ಸ್ ಅಂದರೆ ಸೈಂಟಿಫಿಕ್ ಆಗಿ ಡಿಸೈರ್ ಆಗಿ ಸ್ಲೋ ಆಗ್ತಾವೆ. ಸ್ಲೋ ಆದರೆ ಸಾಕು. ಅದಕ್ಕೊಂದು ಬಿಳಿ ಬಣ್ಣದ ಗುರುತು ಹಚ್ಬೇಕು. ಆಮೇಲೆ ಎಲ್ಲಿಯಾದರೂ ಪಾದಚಾರಿಗಳ ಮಾರ್ಗ ಇದ್ದರೆ ಹಾಕು, ಕನ್ನಡದಾಗ ಹಾಕು. ಪಾದಚಾರಿಗಳ ಮಾರ್ಗ ಅಂತಿರ್ತಂದ್ರೆ ಅದ್ರ ಮಾಡಿ ಹೋಗೋರಿಗೆ ಹಳ್ಳಿ ಮಂದಿಗೆ ಜನರಿಗೆ ಕ್ರಾಸ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಒಂದು ಬೀದಿ ದೀಪಗಳ ನಿರ್ವಹಣೆ ಅಂತ ಬರ್ತೀವಿ. ಅದರಲ್ಲಿ ಏನಾಗಿದೆ ಅಂದ್ರೆ ಲೈಟ್ ಹಾಕ್ತಾರೆ, ಅದು ಕಂಬ ಸಹಿತ ಕಾಣುತ್ತೆ.
ಅದಕ್ಕೆ ಹಾಕಿದ್ರೆ ಕತ್ಲಿದ್ರೆ ಚಲೋ ನಡೀತದೆ. ಇವ್ರು ಹಾಕಿ ಸುಮ್ಮನೆ ಬದಲಾವಣೆ ಮಾಡೋದು. ಕ್ವಾಲಿಟಿ ಬಲ್ಸು ಬಲ್ಬ್ ಹಾಕ್ಬೇಕು, ಬೆಳಕಿರ್ತಕ್ಕಂಥದ್ದು ಹಾಕ್ಬೇಕು, ಆಮೇಲೆ ನಿರ್ವಹಣೆ ಇರ್ಬೇಕು. 2 ದಿವಸ ಹಂಗೆ ಇರ್ತಾವೆ. ಅದ್ರ ಸಲಹೆ ಸ್ವಲ್ಪ ಜವಾಬ್ದಾರಿ ಇರ್ಬೇಕು. ಹೆಚ್ಚು ಬೆಳಕು ಇಡೋದು ನೀರಿಂದ. ಆಮೇಲೆ ಸುರಕ್ಷಿತ ಫುಟ್ಪಾತ್ಗಳು. ಈಗ ಏನೇ ಒಂದು ಬಜಾರ್ದಾಗ ಮಾಡಿರ್ತೀವಿ, ಮುಂದೆ ಒಂದು ದೊಡ್ಡದು ತಗ್ಗು ಬಿದ್ದಿರ್ತೀವಿ ಮುಂದೆ ಪ್ರಕಾರಕ್ಕಾಗಿ ಅದು ಅಪಾಯ ಆಗ್ತಕ್ಕಂಥ ಅವಕಾಶ ಇರ್ತಾವೆ. ಅದಕ್ಕೆ ಪಾದಚಾರಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕು. ಅದ್ರ ಬಗ್ಗೆ ಅವ್ರು ಎಲ್ಲ ಸಣ್ಣ ಸಣ್ಣ ಕಾರ್ಯಕ್ರಮಗಳು ಅಷ್ಟೇ ಡೇಂಜರ್ ಇರ್ತವೆ. ಆಮೇಲೆ ಕುಡಿಯುವ ನೀರು ಮತ್ತು ನೀರು ನಿರ್ವಹಣೆ ಅಂತ ಹೇಳ್ತೀವಿ. ಒಂದು ಕಡೆ ಅತಿವೃಷ್ಟಿ, ಇನ್ನೊಂದು ಕಡೆ ಅನಾವೃಷ್ಟಿ. 24 ತಾಸು ನೀರು ಘಟಕ್ಕೆ ಹೋದ್ರೆ ಒಂದು ಕಡೆ ಮೇಲೆ ಇರ್ತವೆ. ಆಮೇಲೆ ಎಷ್ಟೋ ಸಲ ನಮ್ಮನೆಗೆ ಘಟ ನೀರು ಬಂದವು ತೋರಿಸಿದ್ರು ಅವ್ರು ನೀರು ಕೊಡ್ತಕ್ಕಂಥ. ಅದಕ್ಕೆ ಅದ್ರ ಬಗ್ಗೆ ಸ್ವಚ್ಛತೆ ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಅವರು ಅದೊಂದು ವ್ಯವಸ್ಥೆ ಮಾಡಬೇಕು. ನೀರು ನಿರ್ವಹಣೆ ಮಾಡಬೇಕು. ಕಸ ವಿಲೇವಾರಿ ಜಾಗೃತಿ ಅಂತ ಕರಿತೀವಿ. ಈಗ ನಾವು ಒಣ ಹಸಿ ಕಸ ತೊಗೊಂಡು ಹೋಗಿರ್ತೀವಿ, ಅವ್ರು 2 ಕೂಡ ಅದ್ರಾಗ ಹಾಕೊಂಡು ಹೋಗ್ತೀವಿ. ಅದ್ರ ಸಲುವಾಗಿ ಅದೊಂದು ಕೆಲಸ. ಆಮೇಲೆ ಓಣೆನಲ್ಲಿ ಬೆಂಕಿ ಹಚ್ತಾರೆ. ಸ್ವಲ್ಪ ಎಜುಕೇಟ್ ಮಾಡಬೇಕಂತೆ ಈ ನಗರ ಪಾಲಿಕೆಯವರು. ಅದೇ ರೀತಿಯಾಗಿ ಅದನ್ನು ಕ್ರಮ ಕೈಗೊಳ್ಳಬೇಕು. ಆಮೇಲೆ ಪರಿಸರ ಸ್ನೇಹಿ ಕಟ್ಟಡ ನಿಯಮಗಳು. ಈಗಿನ ಕಟ್ಟಡ ಪರ್ಮಿಷನ್ ಕೊಡ್ತಾರಲ್ಲ ಇವರು, ಏನು ಮಾಡಬೇಕಂದ್ರೆ ಅಲ್ಲಿ ಹೊಸ ಮನೆ ಕಟ್ಟಡ ನೀಡುವಾಗ ಸೌರ ವಿದ್ಯುತ್ ಅಂತ ನಂತರ ಅಟ್ಲೀಸ್ಟ್ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿಸ್ಬೇಕು, 4 ಗಿಡ ಹಾಕ್ಸ್ಬೇಕು. ಆಮೇಲೆ ಬಿಲ್ಡಿಂಗ್ ಆದಮೇಲೆ ಸೋಲಾರ್ ಹಾಕ್ಸ್ಬೇಕು.